ಇದೇ ತಿಂಗಳು 7ನೇ ತಾರೀಕು ರಾಯಚೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಏನು ಕಾಂಗ್ರೆಸ್ ಪಕ್ಷ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು AICC ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಒಂದು ಪ್ರತಿಭಟನಾ ಸಮಾವೇಶ ಇದೆ. ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇವತ್ತು ಈ ಹೋರಾಟವನ್ನು ನಾವು ದೇಶಾದ್ಯಂತ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಮಾಡ್ತಾ ಇದ್ದೀವಿ. 11 ಗಂಟೆಗೆ ಬೆಳಗ್ಗೆ 7ನೇ ತಾರೀಕು ಮಹಾತ್ಮ ಗಾಂಧಿ ಮೈದಾನ ರಾಯಚೂರು ಇಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿಯವರು, ಈ ಭಾಗದ ಎಲ್ಲ ಮುಖಂಡರು, ನಮ್ಮ ಸಚಿವರು, ಶಾಸಕರು ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 25,000 ಜನ ಸೇರೋದ ನಿರೀಕ್ಷೆ. ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಅಂತ ಮಾಡಿದ್ರು, ಅವರಿಗೆ ಕೌಂಟರ್ ಕೊಡಲು ಏನು ಇವಾಗ ಮಾಡ್ತಾ ಇದ್ದಾರೆ? ಅಲ್ಲ, ಕೌಂಟರ್ ಅಲ್ಲ, ಅವ್ರದ್ದೇನಾಗಿದೆ, ಅವರು ಜನಾಕ್ರೋಶ ಅಂತ ಯಾಕೆ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ನೋಡಿ, ನಮ್ಮ ಸರ್ಕಾರ ಯಾವುದು ಬೆಲೆ ಏರಿಕೆ ಮಾಡಿಲ್ಲ. ನಾವು ಬೆಲೆ ಏರಿಕೆ ಮಾಡಿದ್ದು ಒಂದೇ, ಏನು ಹಾಲು. ಎದಕ್ಕೆ ಮಾಡಿದ್ದೀವಿ? ಸರ್ಕಾರಕ್ಕೆ ಬೆನಿಫಿಟ್ ಆಗಲಿ ಅಂತಲ್ಲ, ರೈತರಿಗೆ ಹಣ ಕೊಡೋದಕ್ಕೆ. ಏನು 4 ರೂಪಾಯಿ ಜಾಸ್ತಿ ಆಗಿದೆ, 100% 4 ರೂಪಾಯಿನೂ ಕೂಡ ನಾವು ರೈತರಿಗೆ ಕೊಟ್ಟಿದ್ದೀವಿ. ಅವರಿಗೆ. ಯಾಕಂದರೆ ಇದು ಹಾಲು ಉತ್ಪಾದನೆ ಮಾಡೋದು ಭಾಳ ದುಬಾರಿ ಕೆಲಸ ಆಗಿದೆ. ರೈತರು ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಉತ್ಪಾದನೆ ಆಗಲಿಕ್ಕೆ ನಮಗೆ ಹೆಚ್ಚಿನ ದರ ಕೊಡಬೇಕು ಅಂತ ಕೇಳಿದಕ್ಕೆ ಮಾಡಿದ್ದೀವಿ ವಿನಃ. ಆಮೇಲೆ ನೀವು ವಿದ್ಯುತ್ ದರ ಜಾಸ್ತಿ ಆಗಿದೆ. ವಿದ್ಯುತ್ ದರ ಜಾಸ್ತಿ ಆದರೆ ಸಾಮಾನ್ಯ ಜನರು ಬಿಲ್ ಕಟ್ತಾ ಇದ್ದಾರೆ, ನಾವು ಕಟ್ತಾ ಇದ್ದೀವಿ ಸರ್ಕಾರ. ದಟ್ ಬರ್ಡನ್ ಇಸ್ ಕಮಿಂಗ್ ಆನ್ ದ ಗೌರ್ಮೆಂಟ್. ಸಾಮಾನ್ಯ ಜನರ ಮೇಲೆ ಯಾವುದೇ ಹೊರೆ ಆಗ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಿಲ್ಲ. ಆದರೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಕೆಳಗೆ ಬಂದರೂ ಕೂಡ ಇವತ್ತು ಇವರು GST ಜಾಸ್ತಿ ಮಾಡ್ತಾಯಿದ್ದಾರೆ, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗ್ತಾಯಿದೆ. ಪ್ರತಿಯೊಂದು ಸಾಮಾನ್ಯ ಪದಾರ್ಥದ ಮೇಲೂ ಕೂಡ GSTಯನ್ನು ಹಾಕಿ ಇವತ್ತು ದೇಶದ ಜನ ಇವತ್ತು ತತ್ತರಿಸಿ ಹೋಗ್ತಕ್ಕಂಥ ರೀತಿಯಲ್ಲಿ ಟ್ಯಾಕ್ಸ್ ಟೆರರಿಸಮ್ ನಡೀತಾ ಇದೆ ಈ ದೇಶದಲ್ಲಿ. ಸಾಮಾನ್ಯ ಜನರ ಮೇಲೆ ಟ್ಯಾಕ್ಸ್ ಹಾಕಿ ಅದಾನಿ ಅಂಬಾನಿ ಅವರಿಗೆ ಟ್ಯಾಕ್ಸ್ ರಿಬೇಟ್ ಕೊಡ್ತಕ್ಕಂಥ ಇದನ್ನು ಮೋದಿ ಸರ್ಕಾರದ ಇದೊಂದು ಧೋರಣೆ ಇದೆಯಲ್ಲ, ಬಡವರು ವಿರೋಧಿ ಧೋರಣೆ, ಇದ್ರ ವಿರುದ್ಧ ಪ್ರತಿಭಟನೆ ಇದೆ. ಒಂದು ಏನು ಪಾಲ್ಗಾಮ ವಿಚಾರಕ್ಕಾಗಲಿ ಕೆಲವರನ್ನ ಸಾಕಷ್ಟು ಬೇರೆ ಬೇರೆ ವಿಷಯಗಳನ್ನು ಒಂದು ಒಳಗೊಂಡಿದ್ರು ಸರ್. ನೋಡಿ, ನಾನು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪಹಲ್ಗಾಮ್ ವಿಷಯ ಏನಿದೆಯಲ್ಲ, ಈ ದೇಶದ ಮೇಲೆ ಆಗಿರ್ತಕ್ಕಂಥ ಆಕ್ರಮಣ ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ. ಹಾಗಾಗಿ ಈ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಇದರಲ್ಲಿ ಏನು ನಿರ್ಣಯ ಕೈಗೊಳ್ತದೆ, ಕಾಂಗ್ರೆಸ್ ಪಕ್ಷ ನಾವು ಅವ್ರ ಜೊತೆಗಿದ್ದೀವಿ. ಇದರಲ್ಲಿ ನಾವು ರಾಜಕಾರಣ ಮಾಡಲ್ಲ. ಇದು ದೇಶದ ಭದ್ರತಾ ವಿಷಯ ಇದೆ. ಹಾಗಾಗಿ ಇದರಲ್ಲಿ ನಾವು ಮೋದಿ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ನಾವು ಅವ್ರ ಜೊತೆಗಿದ್ದೀವಿ. ಇದ್ರ ಬಗ್ಗೆ ನಾವು ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಒಂದು ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಏನು ಆತಂಕವಾದ ಇಲ್ಲಿ ಹುಟ್ಟಿಸ್ತಕ್ಕಂಥ ಏನು ಶಕ್ತಿಗಳಿವೆಯಲ್ಲ, ಆ ಎಲ್ಲ ಶಕ್ತಿಗಳನ್ನು ದಮನ ಮಾಡ್ತಕ್ಕಂಥದ್ದೇ ನಮ್ಮ ಕೇಂದ್ರ ಸರ್ಕಾರನೂ ಮಾಡಬೇಕು, ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ. ಈ ಥ್ರೆಟ್ ಏನಿದೆಯಲ್ಲ ಅದಕ್ಕೆ ಪರಿಶೀಲನೆ ಇವತ್ತು ನಮ್ಮ ಏನು ಗೃಹ ಇಲಾಖೆ ಅದನ್ನು ಮಾಡ್ತಾ ಇದೆ. ಅದ್ರ ಮೇಲೆ ನಾವು ಏನು ಕ್ರಮ ಕೈಗೊಳ್ಳಬೇಕು ನಾವು ತೆಗೆದುಕೊಳ್ತೀವಿ. ಇದು ಒಂದೇ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿ ಒಂದೇ ಜಾಗದಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.